ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀನಿ, ನಾನೆಲ್ಲ ನೋಡ್ತಾ ಇದ್ದೀನಿ. ಅಯ್ಯೋ ಸೋಮು, ಏನಾಯ್ತು? ಸೋಮು, ಅಯ್ಯೋ ಯಾರು ಹೀಗೆ ಮಾಡಿದ್ದು? ಸೋಮು ಏನಾಯ್ತು? ಅಯ್ಯೋ ಸೋಮು, ಇಲ್ಲಿ ಸೋಮು, ಅಯ್ಯೋ ನಿಂಗೇನು ಆಗಲ್ಲ, ಹೆದರ್ಕೋಬೇಡ. ಅಯ್ಯೋ ರಕ್ತ. ಹೇಳಲ್ಲ, ನೀವ್ಯಾರು ಕೆಲಸ ನಿಲ್ಸ್ಬೇಡಿ, ಹೋಗಿ ಕೆಲಸ ಮಾಡಿ, ಹೋಗಿ ಹೋಗಿ. ಇಲ್ಲ ಅಂದ್ರೆ ಇದುವರೆಗೂ ಮಾಡಿ ಕೆಲ್ಸಕ್ಕೂ ಹಣ ಕೊಡೋದಿಲ್ಲ. ಹೋಗಿ ಕೆಲಸ ಮಾಡಿ, ಹೋಗಿ. ಅಣ್ಣ ರಕ್ತ ಬರ್ತಿದೆ ಅಣ್ಣ. ಸೋಮನ್ ವಿಷಯ ನಾನ್ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡ್ಬೇಡಿ. ಹೇಳು ಹೇಳು ಹೇಳು, ಮೇಲೇಳು. ನೀವ್ ಹೋಗಿ ಕೆಲಸ ಮಾಡಿ, ನಾನ್ ಇವನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಚಿಕಿತ್ಸೆಗಾಗೋ ಖರ್ಚನ್ನ ಇವನ್ ಕೂಲಿ ಹಣದಲ್ಲೇ ತಗೋತೀನಿ. ಹೋಗಿ ಕೆಲಸ ಮಾಡಿ. ನಡಿಯೋ ನಡಿಯೋ ನಡಿ. ಇವನು ನೋಡಿದ್ರೆ ಏನ್ ಸಿಗುತ್ತೆ? ಹೋಗಿ ಕೆಲಸ ಮಾಡಿ. ನೀನು ಮನುಷ್ಯನ ಮೃಗನ? ಇವರೆಲ್ಲ ಯಜಮಾನ್ರು ಗುಲಾಮ್ರು. ಇವ್ರು ಈ ಜನ್ಮದಲ್ಲಿ ಬದಲಾಗಲ್ಲ. ದುಃಖ ಪಡ್ಬೇಡ, ಬಾ ಬೇಗ ಕೆಲಸ ಮುಗಿಸೋಣ. ಇವ್ರ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ನಾವು ಸಂತೋಷ ಪಡಬೇಕು. ಸೋಮು ಕೂಲಿ ಹಣದಿಂದ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ದಿನು, ಪಾಂಡುರಂಗ ಇದ್ದಾನೆ, ಎಲ್ಲ ಅವನೇ ನೋಡ್ಕೋತಾನೆ. ದಯವಿಟ್ಟು ನೀನು ದುಃಖ ಪಡ್ಬೇಡ. ನಾವಿಬ್ರು ನಿಮ್ ಕೆಲಸ ಹಂಚ್ಕೋಬೇಕು ಅಂದ್ಕೊಂಡಿದ್ವಿ, ಆದ್ರೆ ಕಲ್ಲಿ ಎಸ್ತಿದ್ ಯಾರು? ಯಾರೋ ಬೇಕು ಅಂತಾನೆ. ದಿನು, ಸೋಮು ಇರ್ಬೇಕು, ತೊಂದರೆ ಕೊಡೋಂಥವನಲ್ಲ. ನೀನೊಂದು ಕೆಲಸ ಮಾಡು, ನೀನು ಹೋಗು. ಆದ್ರೆ ಸೋಮುಗ್ ಯಾರು ಕಲ್ಲು ಹೊಡೆದಿದ್ದು? ಈಗ ಯಾರು ಹೊಡೆದ್ರು, ಯಾಕೆ ಹೊಡೆದ್ರು ಅದು ಮುಖ್ಯ ಅಲ್ಲ, ಅದನ್ನ ಆಮೇಲೆ ತಿಳ್ಕೋಬಹುದು. ನರೋಬ ಸೋಮುನ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಾನೆ. ನಿನ್ ಸೋಮು ಪಕ್ಕ ಇದು ಧೈರ್ಯ ಹೇಳು, ಹೋಗು. ಆದ್ರೆ ಇಲ್ಲಿ ಇಷ್ಟೊಂದು ಕೆಲಸ ಇದೆ. ನಾನ್ ಮಾಡ್ತೀನಿ, ಮೊದಲು ನೀನ್ ಇಲ್ಲಿಂದ ಹೊರಡು. ಅಲ್ಲ, ನಮ್ಮಿಬ್ರು ಕೆಲಸನ ನೀವ್ ಹೇಗ್ ಮಾಡ್ತೀರಾ ಶಿವಪ್ಪ? ನಾನ್ ನೋಡ್ಕೋತೀನಿ ಅಂತ ಹೇಳುದ್ನಲ್ವಾ, ತಡ ಮಾಡ್ದೆ ಹೊರಡು. ಸೋಮು ಅಲ್ಲಿ ಒಂಟಿಯಾಗಿದ್ದಾನೆ, ನೀನ್ ಹೋಗು, ಬೇಗ ಹೋಗು. ದಿನು, ಹೋಗು ದಿನು. ನಿಮ್ ಮನಸ್ಸು ತುಂಬಾ ದೊಡ್ಡದು ಶಿವಪ್ಪ. ಅಮ್ಮ, ಪಾಂಡುನ ನೋಡು, ಅಲ್ಲಿ ಕಚ್ಚಿ ತಳ್ತಿದ್ದಾನೆ, ಆದ್ರೆ ಮೆಟ್ಲು ಅಲ್ಲಾಡ್ತಾನೆ ಇಲ್ಲ. ಏ ಹುಡ್ಗಿ, ನನ್ ನೋಡಿ ಯಾಕೆ ನಗ್ತಿದ್ಯಾ? ನಿನಗ ಅಷ್ಟೊಂದ್ ನಗ್ಬೇಕನ್ಸಿದ್ರೆ ಸೊಂಟದ ಮೇಲೆ ಕೈ ಇಟ್ಕೊಂಡ್ ನಿಂತ್ಕೊಂಡಿದಾನಲ್ಲ, ನಿನ್ ಕರಿಯಪ್ಪ, ಅವನನ್ನ ನೋಡ್ ನಗು ಹುಡ್ಗಿ. ಏಯ್, ನಮ್ ಜಗಳದ ಮಧ್ಯೆ ಪಾಂಡುರಂಗನ್ ಯಾಕೆ ಹೇಳಿದ್ಯಾ? ಅಲ್ವಾ ಅಮ್ಮ? ನೋಡು, ಚೈತ್ರ ಗೌರಿ ಅಂದ್ರೆ ಪಾರ್ವತಿ, ಪಾಂಡುರಂಗನಿಗೆ ಏನ್ ಸಂಬಂಧ? ಅಂದ್ರೆ ಬೇಡ್ವಾ? ನಿನಗ್ ಸಹಾಯ ಮಾಡಕ್ ಬರ್ಬಾರ್ದಾಗಿತ್ತಾ? ಛೀ ಛೀ ಛೀ. ಅಯ್ಯೋ ಅಯ್ಯೋ, ಸ್ವಲ್ಪ ಸುಮ್ನಿರಿ, ಜಗಳ ಆಡ್ಬೇಡಿ. ನೀವಿಬ್ರು ನನಗ್ ಸಹಾಯ ಮಾಡಕ್ಕಲ್ವಾ ಇಲ್ಲಿಗೆ ಬಂದಿರೋದು? ಮತ್ ಯಾಕೆ ಜಗಳ ಆಡ್ತಾ ಇದ್ದೀರಾ? ನಿಮ್ಮಿಬ್ರು ನನ್ನ ಅಜ್ಜಿ ಹತ್ರ ಕಳಿಸ್ಬಿಡ್ಲಾ? ಬೇಡ ಬೇಡ, ಮುದ್ಕಮ್ಮ ಒಬ್ರೇ ಇದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಎದುರು ಮಾತಾಡ್ದೆ ಅಮ್ಮನ್ ಮಾತ್ ಕೇಳು. ಪಾಂಡು, ಇವು ಆಟದ ವಸ್ತುಗಳು, 7 ತಲೆಮಾರಿಂದ ಬಂದಿರೋ ಬೊಂಬೆಗಳು. ಈ ಚೈತ್ರ ಗೌರಿ ಹಬ್ಬದಿಂದ ನಮ್ ಪುಟ್ಟಿ ಕೂಡ ಇವುಗಳ ಜೊತೆ ಇರ್ತಾಳೆ. ಇಲ್ಲಿ ನೋಡು. ಯಾಕೆ ಗೌರಮ್ಮನ ಹತ್ರ ಮರದ ಬೊಂಬೆಗಳಿಲ್ವಾ? ನನಗಿರೋ ಹಾಗೆ ಗೌರಮ್ಮಂಗೂ ತವ್ರ ಮನೆ ಇರುತ್ತೆ ಕಣೋ.
ಇದು ಮೊದಲನೇ ತಲೆಮಾರಿಂದು. ಅವ್ರೇನ್ ಸೂಚಿಸ್ತಾರೆ ಅಂದ್ರೆ ಸಂಸಾರದಲ್ಲಿ ಕಲಹ ಬರ್ದಿರೋ ಹಾಗೆ ಹೊಂದ್ಕೊಂಡ್ ಹೋಗ್ಬೇಕು, ಅತ್ತೆ ಮನೆಯವ್ರನ್ನ ಗಂಡನ್ನ ಗೌರವಿಸ್ಬೇಕು ಅಂತ. ಗಂಡ ಹೆಂಡತಿ ಎಲ್ರಿಗೂ ಆದರ್ಶಪ್ರಾಯವಾಗಿರ್ಬೇಕು ಅಂತ, ಅನ್ಯೋನ್ಯವಾಗಿರ್ಬೇಕು. ಅವ್ರ ಮಧ್ಯೆ ಜಗಳ ನಡೆದ್ರು ಕೂಡ ತವ್ರ ಮನೆಗ್ ಹೋದಾಗ ತಂದೆ ತಾಯಿಗೆ ಹೇಳಿ ಬೇಜಾರ್ ಮಾಡ್ಬಾರ್ದು. ಅಂದ್ರೆ ಕಷ್ಟ ಬಂದಾಗ ಅಪ್ಪ ಅಮ್ಮನಿಗ್ ಕೂಡ ಹೇಳ್ಬಾರ್ದಾ? ನೀನ್ ನನಗ್ ಹೇಳು ಸಕ್ಕು. ಅಷ್ಟಕ್ಕೂ ಹೆಂಗಸ್ರು ಅವ್ರ ಕಷ್ಟಗಳನ್ನ ತವ್ರ ಮನೇಲಿ ಯಾಕೆ ಹೇಳಲ್ಲ ಗೊತ್ತಾ? ಅನಾವಶ್ಯಕವಾಗಿ ಅವರಿಗೆ ತಮ್ಮ ಕಷ್ಟಗಳನ್ನ ಹೇಳಿ ನೋಯಿಸ್ಬಾರ್ದು ಅನ್ಕೋತಾರೆ. ಮಗಳು ತುಂಬಾ ಸಂತೋಷವಾಗಿದ್ದಾಳೆ ಅಂತ ಅಮ್ಮ ಅಪ್ಪಂದ್ರು ಅನ್ಕೋಬೇಕು ಅಂತ ಬಯಸ್ತಾರೆ. ಆದ್ರೆ ಮಗಳು ಎಷ್ಟ್ ಸುಳ್ಳು ಹೇಳಿದ್ರು ಅಮ್ಮಂಗ್ ಗೊತ್ತಾಗುತ್ತಲ್ವಾ ಉಮಾ ಅಮ್ಮ? ಹೌದು ಕಣೋ, ಯಾವ ಅಮ್ಮಂಗಾದ್ರೂ ಗೊತ್ತಾಗುತ್ತೆ. ಅಮ್ಮಂಗ್ ಗೊತ್ತಾಗ್ದೆ ಹಾಗೆ ಬಚ್ಚಿಡೋದು ಅಸಾಧ್ಯ. ಅವ್ರು ಹೇಗೆ ತಮ್ಮ ಕಷ್ಟಗಳನ್ನ ತಂದೆ ತಾಯಿಗೆ ಹೇಳ್ದೆ ಬಚ್ಚಿಡ್ತಾರೋ ಹಾಗೆ ಅವ್ರ ಮಗಳು ಬಚ್ಚಿಡ್ತಾಳೆ ಅಂತ ಗೊತ್ತಾಗಲ್ವಾ? ಅವ್ರಿಗೆ ಗೊತ್ತಾಗುತ್ತೆ. ನನ್ ಮಗಳು ತುಂಬಾ ಸಂತೋಷವಾಗಿರೋ ಹಾಗೆ ನನ್ ಮುಂದೆ ನಟಿಸ್ತಾ ಇದ್ದಾಳೆ, ನಟಿಸ್ಲಿ ಬಿಡು ಅನ್ಕೋತಾರೆ. ಅವಳ ತವ್ರ ಮನೆಗ್ ಬರೋ ಆ 4 ದಿನಗಳು ಕಾಲ್ ಕೆಳಗಡೆ ಇಡ್ದಿರೋ ಹಾಗೆ ನೋಡ್ಕೋಬೇಕು ಅನ್ಕೋತಾರೆ. ಹೆಂಗಸ್ರೆಲ್ಲಾರು ಈ ದಿನ ಅವ್ರ ತವ್ರ ಮನೆಗ್ ಹೋಗಿ ಸೇವೆ ಮಾಡಿಸ್ಕೋತಾರೆ. ಅರ್ಥ ಆಗ್ಲಿಲ್ಲ ಅಮ್ಮ. ಹೆಣ್ಮಗು ತವ್ರ ಮನೆಗ್ ಹೋದಾಗ ಅವಳನ್ನ ಮುದ್ದಾಗ್ ನೋಡ್ಕೋತಾರೆ. ಅವಳಿಗ್ ಒಂದೇ ಸಲಕ್ಕೆ ಅವಳ ಬಾಲ್ಯ ನೆನ್ಪಾಗೋ ಹಾಗೆ ಮಾಡ್ತಾರೆ. ತುಂಬಾ ಅಪರೂಪವಾಗಿ ನೋಡ್ಕೋತಾರೆ. ಅವಾಗ ಹೆಚ್ಚಾಗಿ ಅಡ್ಗೆಗೆ ಮಣ್ಣಿನ ಪಾತ್ರೆಗಳನ್ನ ಬಳಸ್ತಾ ಇದ್ರು. ಅವನ್ನೇ ಸಿಹಿ ನೆನ್ಪುಗಳಾಗಿ ಬಚ್ಚಿಟ್ಕೋತಾರೆ. ಮನೆಗ್ ಬಂದ್ ಮಗಳನ್ನ ನೋಡೋದಕ್ಕೆ